ಅತಿ ಸುಕ್ಷೇತ್ರ ಮತ್ತು ಜಾಗೃತ ದೇವಸ್ಥಾನ ಗೌರಿಶಂಕರ ದೇವಸ್ಥಾನದಲ್ಲಿದ್ದೀವಿ. ಇಲ್ಲಿ ಬಹಳ ವಿಶೇಷವಾದಂಥದ್ದು ಪೂಜೆ ಪುನಸ್ಕಾರಗಳು ನಡೀತವೆ. ಹೀಗಾಗಿ ಯಾವ ದೇವಸ್ಥಾನದಲ್ಲಿ ಈ ಖಡ್ಗಾಸನ ಅಂತ ಕರಿತೀವಿ ನಾವು, ಪದ್ಮಾಸನ ಅಂದರೆ ಕುಳಿತುಕೊಳ್ಳುವಂಥ ಭಂಗಿ, ಇದು ನಿಂತ್ಕೊಂಡ ಭಂಗಿಯಲ್ಲಿರುವಂಥ ಗೌರಿಶಂಕರ ದೇವಸ್ಥಾನ. ನಾವು ನೋಡ್ತಾ ಇದ್ದೀವಿ ಗೌರಿಶಂಕರ, ಮುತ್ತಿಗೆಯ ಗೌರಿಶಂಕರ, ಮುಳವಾಡದ ಗೌರಿಶಂಕರ, ಹಾಗೆ ನಾವು ಮನುಗುಡಿಯ ಗೌರಿಶಂಕರ, ಆಮೇಲೆ ನಿಡೋಣಿ ಗ್ರಾಮದ ಗೌರಿಶಂಕರ, ಇವು ಎಲ್ಲ 4 ದೇವಸ್ಥಾನಗಳು ಈಗಾಗಲೇ ಹೇಳಿದೆ. ಜಾತ್ರೆಗಳು ಚಟ್ಟಿ ಅಮಾವಾಸ್ಯೆಗೆ ಆಯಾ ಘಟ್ಟದಲ್ಲಿ ಒಂದು ದಿನ ಮಾತ್ರ ಚೇಂಜಸ್ ಆಗುತ್ತವೆ, ಬಟ್ ಎಲ್ಲ ದೇವಸ್ಥಾನ ಜಾತ್ರೆಗಳು ನಡೆಯುವುದು ಗೌರಿಶಂಕರ ನೆಲೆಸಿದಂಥ, ಶಿವನು ನೆಲೆಸಿದಂಥ ಕ್ಷೇತ್ರ ಮುತ್ತಿಗೆ, ಮುಳವಾಡ, ಹಾಗೆ ನಿಡೋಣಿ, ಮನುಗುಡಿ ಗ್ರಾಮದಲ್ಲಿ ಶಿವನ ಆರಾಧಕರು, ಶಿವನ ಭಕ್ತರು ಭಾಳಷ್ಟು ಜನ ಇದ್ದರು. ಇಲ್ಲಿ ಶಾಸನ ನಾವು ಎಷ್ಟು ಸ್ಪಷ್ಟವಾಗಿ ಬರೆದಿದ್ದಾರೆ ಅನ್ನೋದು ನಾವು ನೋಡ್ತೀವಿ. ಡೆಕ್ಕನ್ ಡ್ರಾಪ್ ಕಲ್ಲಿನ ಮುಖಾಂತರ ಬಳಸಿದ್ದು ಇಲ್ಲಿ ನಾವು ಉಲ್ಲೇಖ ನೋಡ್ತೀವಿ. ಇವೇನು ಕಾಣ್ತೀವಿ, ಸೂರ್ಯ ಚಂದ್ರ ಇರುವವರೆಗೆ ಈ ದೇವಸ್ಥಾನ, ಈ ರಾಜರು ಕೊಟ್ಟ ಕೊಡುಗೆ, ದೇವಸ್ಥಾನ ನಿರ್ಮಾಣ ಮಾಡಿದವರ ಹೆಸರು ಅಜರಾಮರವಾಗಿ ಉಳಿಲಿ ಅಂತೇಳಿ ಸೂರ್ಯಚಂದ್ರರು ಇರ್ತಾರೆ. ಹೀಗಾಗಿ ಲಿಂಗ ಪೂಜೆ ಮಹತ್ವದ ಬಗ್ಗೆ ಇದೆ. ಶ್ರೀಮನ್ ಯಾವುದಿದೆ ನೋಡೋಣ, ಭಾಳ ಸ್ಪಷ್ಟವಾಗಿದೆ. ಪೂರ್ತಿ ಓದಲಿಕ್ಕೆ ನನಗೆ ಟೈಮ್ ಇಲ್ಲ, ಇದರ ಬಗ್ಗೆ ಕುಲಂಕಷವಾಗಿ ಹೇಳ್ತೀನಿ. ಆಮೇಲೆ 2 ಶಾಸನಗಳು ಇಲ್ಲಿ ನಾವು ನೋಡ್ತೀವಿ. ಇಲ್ಲಿ ಯಾವ ರಾಜರು ಕೊಡುಗೆಯನ್ನು ಕೊಟ್ಟರು ಅನ್ನೋದು ನಿಮಗೆಲ್ಲ ಪೂರ್ಣವಾಗಿ ಹೇಳ್ತೀನಿ. ಇಲ್ಲಿ ಮುತ್ತಿ ಗ್ರಾಮದಲ್ಲಿ ಲಕುಲೇಶ ಪಾಶುಪತ ಪಡೆದಂಥ ಬಿರುದಾಂಕಿತ ಗುರು ಪರಂಪರೆಯನ್ನು ತೊಗೊಂಡ್ಬಂದರು. ಆಮೇಲೆ ನೆಕ್ಸ್ಟ್ ಯಾರು ಬಂದರು, ಶಿಲಾಹಾರರು ಮುತ್ತಿಗೆಯನ್ನು ಗ್ರಾಮವನ್ನು ಆಳ್ಲಿಕ್ಕೆ ಬರ್ತಾರೆ. ಅವರು ಕೂಡ ಗರುಡ ಧ್ವಜ ಪತಾಕೆಯನ್ನು ಹಿಡ್ಕೊಂಡು ಈ ಗ್ರಾಮವನ್ನು ಆಳ್ಲಿಕ್ಕೆ ಬರ್ತಾರೆ. ಮುಂದೆ 1189ರಿಂದ 92ವರೆಗೆ ಯಾದವ ಬಿಲ್ಲವ ದೇವ ಈ ಮುತ್ತಿಗೆಯನ್ನು ಆಳ್ತಾ ಇರ್ತಾನೆ. ಹಾಗಾಗಿ ಶಂಕರ ಸ್ವಾಮಿ ಅಜ್ಜ ಚೌಡಿ ಶೆಟ್ಟಿ ನಿರ್ಮಿಸಿದ ಲಕ್ಷ್ಮೀ ದೇವಸ್ಥಾನವನ್ನು ನೋಡ್ತೀರಿ. ಹಾಗೆ ಬಹುವೂರ ಗ್ರಾಮ ದಾನ ಅಂದರೆ ಈ ಗ್ರಾಮಕ್ಕೆ, ಮುತ್ತಿಗೆ ಗ್ರಾಮದಲ್ಲಿರುವಂಥ ದೇವಸ್ಥಾನಗಳ ಒಂದು ಪೂಜೆ ಪುನಸ್ಕಾರಗಳಿಗೆ ಅರ್ಚಕರಿಗೆ ಬೇಕಾಗುವಂಥ ಒಂದು ದಾನವನ್ನು ಬಹುವೂರು ಅಂತೇಳಿ ಒಂದು ಗ್ರಾಮ ಪಕ್ಕದಲ್ಲಿದೆ. ಆ ಗ್ರಾಮವನ್ನು ಬರುವಂಥ ಸಂಪತ್ತು, ತೆರಿಗೆ ಎಲ್ಲವನ್ನು ಈ ಗ್ರಾಮಕ್ಕೆ ದಾನವನ್ನು ಬಿಟ್ಟುಕೊಟ್ಟಂಥ ಇದೆ. ಹೀಗಾಗಿ ಆಮೇಲೆ ಮುಂದೆ ಬಂದವರೇ ದಾಸಿಮಯ್ಯ ಅಂತೇಳಿ ಬರ್ತಾರೆ 1165ರಲ್ಲಿ. ಕಳ್ಚೂರ ಬಿಜ್ಜನ ಆಳ್ಕೆಯಲ್ಲಿ ರಾಜ ದಕ್ಷ ಸುಂಕ ವೇರ್ಗಡೆ ದಾಸಿಮಯ್ಯನಿಂಗ್ ರಾಮೇಶ್ವರ ದೇವಾಲಯಕ್ಕೆ ಕೆಂಚುರ್ಗ ವಡ್ಡರಾವುಳ್ ತೆರಿಗೆ ದಾನ ನೀಡಿದ ಉಲ್ಲೇಖ ಈ ಸಾಲಿನಲ್ಲಿ ನಾವು ಕಾಣ್ತೀವಿ. ಆಮೇಲೆ ಬಂದವರಿಗೆ ಹಮ್ಮರಸ್ ಅಂತೇಳಿ ಬರ್ತಾರೆ 1165ರಲ್ಲಿ. ತರ್ದವಾಡೆ ಸಾಸಿರದ ಹಮ್ಮಿರದ ದಂಡನಾಯಕ ಉಲ್ಲೇಖನ ನಾವು ಮುತ್ತಿಗೆ ಪ್ರಸನ್ನಕೇಶವ ದೇವಸ್ಥಾನದಲ್ಲಿ ನೋಡ್ತೀವಿ. ಆ ದೇವಸ್ಥಾನ ಮತ್ತೊಂದು ನೆಕ್ಸ್ಟ್ ಇದರಲ್ಲಿ ತೋರ್ತೀವಿ. ಆಮೇಲೆ ಬಂದರೆ 1170ರಲ್ಲಿ ಕೇಶವ ಅಂತೇಳಿ ಸೋವಿಧಿಯನ ಮಹಾಮಂತ್ರಿ ಹಿರಿಯ ದಂಡನಾಯಕ ಕೇಶವಂ ದಾನ ಬಗ್ಗೆ ನಾವು ಎಲ್ಲ ಉಲ್ಲೇಖಗಳನ್ನು ನೋಡ್ತೀವಿ. ಆಮೇಲೆ ಬಂದವರು ಯಾರಂದರೆ ಬೊಮ್ಮಾಯಿ ಬರ್ತಾನೆ 1142ರಿಂದ 47ರಲ್ಲಿ ತನ್ನ ಅರಸರ ಆಳ್ವಿಕೆಯಲ್ಲಿ ಬರ್ತಾನೆ. ಈ ದಂಡನೆಗೆ ಉಲ್ಲೇಖ ಬರುತ್ತೆ. ಭರಮಣ್ಣ ಎಂಬ ಚಾಲುಕ್ಯ ಅರಸರ 2ನೇ ಜಗದೇಕ ಮಲ್ಲನ ಕಾಲದಲ್ಲಿ ಪರಾಕ್ರಮ ಮೆರೆದ ಶಾಸನ ನಾವು ನೋಡ್ತೀವಿ. ಇಲ್ಲಿ ಏನು ಬರೆದಿದ್ದಾರನ್ನೇ ಸ್ವಲ್ಪ ಹೇಳ್ತೀನಿ. ಅಳುತ ಬಳಂ ಪ್ರತಾಪ ನಿಧಿ ತಾಂ ಪಡೆದಪ್ಪಿಂ ಜಗದೇಕ ಮಲ್ಲ ಭೂಪತಿ ಬೆಸ ಸಲ್ಕೆ ಹೊಯ್ಸಳನ ನಾರ್ದೆ ಆಯಿಟ್ಟ ತಗೊಳ್ದು ತೋಳ್ದು ಮಾರುತಿಯ ವೇಲೊಂದು ದಿಂಕಿಂ ನೋಳವಂ ದುರುತಂ ಬುದಿ ವಾಯುದುಂ ನೆಂದೊಡುದು ತೆಕೆಯಿನಾಂ ಪರಾದುರ್ತ ದೋಳಿ ಕಲಿ ಬರ್ಮಣ್ಣಂ ಡನಾದಂ ಸ ಭರಮಣ್ಣ ದಂಡನಾಯಕನ ವಿನಂತಿ ಮೇರೆಗೆ ಇದನ್ನು ದೇವಸ್ಥಾನವನ್ನು ಕಟ್ಟಿದರು. ಭರಮಣ್ಣ ದಂಡನಾಯಕನ ವಿನಂತಿ ಮೇರೆಗೆ ರಾಜನಿಗೆ ಹೇಳ್ತಾನೆ. ಆವಾಗ ಚಾಲುಕ್ಯ ಅರಸರ ಜಗದೇಕ ಮಲ್ಲನಿಗೆ ಈ ಥರ ದೇವಸ್ಥಾನವನ್ನು ಮಾಡಿ ನಿರ್ಮಾಣ ಮಾಡಿ ಅಥವಾ ದಾನ ಕೊಡಿ ಅಂತ ಬೇಡಿಕೊಂಡಾಗ ಇದೇ ಆದಂಥ ಶಿವಲಿಂಗ ದೇವಸ್ಥಾನದ ಅರಸರು ನಾಗವಾಡ ಗ್ರಾಮದಲ್ಲಿ ಕೂಡ ದಾನ ಬಿಟ್ಟ ಶಾಸನ ನಾವು ನೋಡ್ತೀವಿ. ಇಲ್ಲಿ ಕೂಡ ಎಲ್ಲ ಶಾಸನ ಓದಲಿಕ್ಕೆ ನೀವು ಕೂಡ
ಯಾರಾದರೂ ಇತಿಹಾಸಕಾರರು ಮತ್ತು ಶಾಸನ ಓದೋರು ಕೂಡ ಬಂದ ನೀವು ನೋಡ್ಬೋದು. ಸ್ಪಷ್ಟವಾದ ಅಕ್ಷರಗಳನ್ನು ನಾವು ಇಲ್ಲಿ ನೋಡ್ತೀವಿ. ಮತ್ತೆ ಮತ್ತೊಂದು ವಿಷಯದೊಂದಿಗೆ ಸಂಗಮೇಶ್ವರ ದೇವಸ್ಥಾನ ಇನ್ನೂ ಇದೆ, ರಾಮೇಶ್ವರ ದೇವಸ್ಥಾನ ತೋರಿಸೋದಿದೆ. ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನಿಮಗೆ ವಿಡಿಯೋ ಮೂಲಕ ತೋರಿಸ್ತಾ ಹೋಗ್ತೀವಿ. ಇಲ್ಲಿವರೆಗೆ ನಮ್ಮ ಮುತ್ತಿಗೆ ಗ್ರಾಮದ 30 ಅಗ್ರಹಾರದ ಎಲ್ಲ ದೇವಸ್ಥಾನಗಳನ್ನು ನೋಡ್ತಾ ಬಂದಿದ್ದೀರಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹೀಗಾಗಿ ದೇವಸ್ಥಾನ ಬಹಳಷ್ಟು ಪುರಾತನವಾದದ್ದು, ಭಾಳ ಸೂಕ್ಷ್ಮ. ಇಲ್ಲಿ ಒಂದಿಷ್ಟು ರಫ್ ಅಂದರೆ ಕಠಿಣ ಕಲ್ಲುಗಳನ್ನು ಬಳಸಿದರು. ಆದರೂ ಕೂಡ ಶಾಸನ ಮಾತ್ರ ಸ್ಪಷ್ಟವಾಗಿ ನಾವು ನೋಡ್ತೀವಿ. ರಾಜನ ರಾಕಮಲ್ಲ ಅರ್ಜುನ ನರದಿ ಕ್ರಿಯನ ನಡುವನು ಜಯ ಶ್ರೀಮನ್ನರಾಸ್ತ ಪ್ರಭಾಮಂಡಲಾಧೀಶ ಚಾಲುಕ್ಯ ನಗರಾರ್ಜ ಜಿನಮತಿ Good job.